ನಮಸ್ತೆ ವೀಕ್ಷಕರೇ, ಈ ವಿಡಿಯೋದಲ್ಲಿ ಕೇವಲ 5 ನಿಮಿಷದಲ್ಲಿ ಗೃಹಜ್ಯೋತಿಗೆ ಅಪ್ಲಿಕೇಶನ್ ಹೇಗೆ ಹಾಕಬೇಕು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಮೊದಲಿಗೆ ನಾವು ಗೂಗಲ್ ಕ್ರೋಮ್ ನ ಓಪನ್ ಮಾಡಿಕೊಂಡು ಗ್ಯಾರಂಟಿ ಸ್ಕೀಮ್ಸ್ ಅಂತ ಹಾಕಿ ಟೈಪ್ ಮಾಡ್ಕೊಂಡ್ಮೇಲೆ ಮೊದಲನೇ ಆಪ್ಷನ್ ಕಾಣಿಸ್ತಾ ಇದೆಯಲ್ಲ ನಿಮ್ಗೆ ಇಲ್ಲಿ, ಅದನ್ನ ಜಸ್ಟ್ ನಾನು ಕರ್ಸರ್ ಮೂವ್ ಮಾಡ್ತಾ ಇದ್ದೀನಿ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಈ 4 ಸ್ಕೀಮ್ಗಳ ಲೋಗೋ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಸ್ವಲ್ಪ ಸ್ಕ್ರೋಲ್ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ನೋಡಿ ಗೃಹ ಜ್ಯೋತಿ ಅಂತ, ಅದನ್ನ ಆಪ್ಷನ್ ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಮೊದಲನೇದು ಗೃಹ ಜ್ಯೋತಿ ಯೋಜನೆ ನೋಂದಣಿಗೆ ಇಲ್ಲಿ ಕ್ಲಿಕ್ ಮಾಡಿ, ಗೃಹ ಜ್ಯೋತಿಯ ಯೋಜನೆಯಿಂದ ಡಿಲಿಂಕ್ ಮಾಡಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಏನಿದೆಯಲ್ಲ, ಈ ವಿಡಿಯೋನ ನಾನು ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೀನಿ, ಅದನ್ನು ಕೂಡ ನಿಮಗೆ ಐ ಮಾರ್ಕ್ ಅಲ್ಲಿ ಹಾಕ್ತೀನಿ. ನೀವು ಯಾರಾದ್ರೂ ಡಿಲಿಂಕ್ ಮಾಡ್ಕೊಳ್ಳೋರಿದ್ರೆ ಆ ವಿಡಿಯೋ ನೋಡಿ ನೀವು ಡಿಲಿಂಕ್ ಮಾಡಬಹುದು. ಈಗ ನಾವು ಲಿಂಕ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ನಾನೀಗ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಮೊದಲನೇ ಆಪ್ಷನ್ ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ್ಮೇಲೆ ಪೇಜ್ ಓಪನ್ ಆಗುತ್ತೆ, ಅಪ್ಲಿಕೇಶನ್ ಪೇಜ್. ಇಲ್ಲಿ ನೀವು ಇಂಗ್ಲಿಷ್ ನ ಚೂಸ್ ಮಾಡ್ಕೊಳ್ಳಿ. ಈಗ ಬೆಸ್ಕಾಂ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಅಕೌಂಟ್ ನಂಬರ್ ಎಂಟರ್ ಮಾಡಿದ್ಮೇಲೆ ಎಂಟರ್ ಕೊಡಿ. ಇಲ್ಲಿ ಅಕೌಂಟ್ ಹೋಲ್ಡರ್ ನೇಮ್ ಇನ್ ಎಸ್ಕಾಂ ಅಂತ ಬರುತ್ತೆ, ಸೊ ಅಲ್ಲಿ ಏನಿದೆ ಅದನ್ನ ಹಾಗೆ ಇರಲಿ. ಈಗ ಈ ಓನರ್ ಆಗಿರ್ಬೋದು, ಟೆನೆಂಟ್ ಆಗಿರ್ಬೋದು, ಓನರ್ಗೆ ಸಂಬಂಧಪಟ್ಟ ರಿಲೇಟಿವ್ಸ್ ಆಗಿರ್ಬೋದು, ಅದನ್ನ ಇಲ್ಲಿ ಚೂಸ್ ಮಾಡ್ಕೊಳ್ಳಿ. ಈಗ ಸದ್ಯಕ್ಕೆ ಇಲ್ಲಿ ಈ ಮನೆ ಬಾಡಿಗೆಗಿರೋದ್ರಿಂದ ಟೆನೆಂಟ್ ಅಂತ ನಾನು ಚೂಸ್ ಮಾಡ್ತಿದ್ದೀನಿ. ಆ ಟೆನೆಂಟ್ ಅಂತ ಚೂಸ್ ಮಾಡಿದ ಮೇಲೆ ಆ ಟೆನೆಂಟ್ ಆಧಾರ್ ನಂಬರ್ ಕೇಳುತ್ತೆ, ಸೊ ನಾನು ಇಲ್ಲಿ ಆಧಾರ್ ನಂಬರ್ ಎಂಟರ್ ಮಾಡ್ತಾ ಇದ್ದೀನಿ. ಎಂಟರ್ ಮಾಡಿ ಪ್ಲೀಸ್ ಕ್ಲಿಕ್ ಆಧಾರ್ ಅಥೆಂಟಿಕೇಶನ್ ಅಂತ ಒಂದು ಪಾಪ್ಅಪ್ ಬರುತ್ತೆ, ಓಕೆ ಮಾಡಿ. ಇಲ್ಲಿ ನೀವು ನೋಡ್ತಾ ಇರಬಹುದು, ಇಲ್ಲಿ ಎಲ್ಲರೂ ಎಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ ಅಂದ್ರೆ ಎಲ್ರಿಗೂ ಈ 2 ಸ್ಟೆಪ್ಗಳನ್ನ ಕರೆಕ್ಟ್ ಆಗಿ ಫಾಲೋ ಮಾಡ್ತಾ ಇಲ್ಲ, ಹಾಗಾಗಿ ಸ್ವಲ್ಪ ಪ್ರಾಬ್ಲಮ್ ಇದೆ. ನಾನು ಈ ಸ್ಟೆಪ್ ನ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಇಲ್ಲಿ ಆಧಾರ್ ಅಥೆಂಟಿಕೇಶನ್ ಅಂತ ಏನಿದೆ ಅದನ್ನ ಕ್ಲಿಕ್ ಮಾಡಿ. ಈ KYC ಆಪ್ಷನ್ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಮತ್ತೆ ಆಧಾರ್ ನಂಬರ್ ನ ಎಂಟರ್ ಮಾಡ್ಕೊಳ್ಳಿ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕೊಟ್ಟ ಮೇಲೆ ಇಲ್ಲಿ ಇನ್ನೊಂದು ನನ್ನ ಆಧಾರ್ ಮಾಹಿತಿ ಅಂತ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಜನರೇಟ್ OTP ಅನ್ನೋದನ್ನ ಕ್ಲಿಕ್ ಮಾಡ್ಕೊಳ್ಳಿ. OTP ಅನ್ನು SMS ಮೂಲಕ ಕಳಿಸಲಾಗಿದೆ ಅಂತ ಬಂದಿದೆ ನೋಡಿ. ಯಾವ ನಂಬರ್ ಕೊಟ್ಟಿದ್ರಲ್ಲ ಫೋನ್ ನಂಬರ್, ಆ ನಂಬರ್ಗೆ OTP ಬಂದಿದೆ, ಅದನ್ನ ಎಂಟರ್ ಮಾಡ್ಕೊಳ್ಳಿ. ಆದ್ಮೇಲೆ ಸಬ್ಮಿಟ್ ನ ಕ್ಲಿಕ್ ಮಾಡಿ. ಅದಾದ್ಮೇಲೆ ಅದೆಲ್ಲ ಕ್ಯಾಪ್ಚರ್ ಇದಾದ್ಮೇಲೆ ನಿಮ್ಗೆ ರೀಡೈರೆಕ್ಟ್ ಆಗಿ ವಾಪಸ್ ಅದೇ ಪೇಜಿಗೆ ಬರುತ್ತೆ. ಈಗ ಎರಡನೇ ಆಪ್ಷನ್ ಗೆಟ್ ಆಧಾರ್ ಡೀಟೇಲ್ಸ್ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಅಪ್ಲಿಕೆಂಟ್ ನೇಮ್ ಬಂದಿದೆ, ಕಮ್ಯುನಿಕೇಶನ್ಗೆ ಮೊಬೈಲ್ ನಂಬರ್ ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನನಗೆ ಕೊಟ್ಟಿರೋ ಹೊಸ ನಂಬರ್ಗೆ OTP ಬರುತ್ತೆ, OTP ನ ಹಾಕಿ ವ್ಯಾಲಿಡೇಟ್ ಮಾಡಿ. ವೆರಿಫೈಡ್ ಅಂತ ಬರುತ್ತೆ, ಓಕೆ ಕೊಡಿ. ಐ ಅಗ್ರಿ ಅಂತ ಇರುತ್ತೆ, ಕ್ಲಿಕ್ ಮಾಡ್ಕೊಳ್ಳಿ. ಕ್ಯಾಪ್ಚಾ ಎಂಟರ್ ಮಾಡ್ಕೊಳ್ಳಿ. ಆದ್ಮೇಲೆ ಸಬ್ಮಿಟ್ ಆಪ್ಷನ್ ಕ್ಲಿಕ್ ಮಾಡಿ, ಸಬ್ಮಿಟ್ ಕೊಡಿ. ಆಗ್ಲಿ ನಾನು ನಿಮ್ಗೆ ಹೇಳಿದ್ನಲ್ಲ, ಅಲ್ಲಿ ನಂಬರ್ ಬರುತ್ತೆ ರೆಫರೆನ್ಸ್ ನಂಬರ್ ಅಂತ, ನೀವು ನೋಡ್ಬೋದು. ಒಂದು ನಿಮಿಷ ಇಲ್ಲಿ ನೋಡ್ಬೋದು, ನಾನು ನಿಮ್ಗೆ ನಾವು ತೋರಿಸ್ತಾ ಇದ್ದೀನಲ್ಲ ಇಲ್ಲಿ, ಇದು ರೆಫರೆನ್ಸ್ ನಂಬರು, ಅಪ್ಲಿಕೇಶನ್ ದಿನಾಂಕ, ಎಲ್ಲ ಡೀಟೇಲ್ಸು, ಅಡ್ರೆಸ್ಸು, ನೀವು ನೋಡ್ಕೊಳ್ಳೋ ಅಂತ ಒಂದು ಸರ್ವಿಸಸ್ ಇದಾಗಿದೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಯಾರಾದ್ರೂ ಅಪ್ಲಿಕೇಶನ್ ಹಾಕ್ಬೇಕು ಅಂತಿದ್ರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಪ್ರಕಾರ ಡಾಕ್ಯುಮೆಂಟ್ಸ್ ನಾಲೆಜ್ ಎಲ್ರಿಗೂ ಹೆಚ್ಚಾಗ್ಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ.